ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಂದು ಇವತ್ತು ವರ್ಕೌಟ್ ಬಂದು ಶೋಲ್ಡರ್ಸ್ ಮತ್ತು ಚೆಸ್ಟ್, ಡೇ 37 ಆಫ್ ಕಟಿಂಗ್ ಸೀರೀಸ್. ಸೊ ವಿಡಿಯೋದಲ್ಲಿ ಯೂಸಿಂಗ್ ಮೈಕ್ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಡ್ಯೂ ಟು ಮ್ಯೂಸಿಕ್ ಜಾಸ್ತಿ ಇದ್ದಿದ್ದರಿಂದ ಜಿಮ್ಮಲ್ಲಿ ವಾಯ್ಸ್ ಕೇಳಿಸ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇರೆ ಟೈಮಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಈಗ ಎಕ್ಸಸೈಸಸ್ನ ವಾಯ್ಸ್ ಓವರಲ್ಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಎಕ್ಸಸೈಸ್ ನಾನು ಶೋಲ್ಡರ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡಿದೆ. ಶೋಲ್ಡರ್ ಪ್ರೆಸ್ ಮಾಡಬೇಕಾದ್ರೆ ವಿಡಿಯೋದಲ್ಲಿ ನೋಡ್ಬೋದು, ಐ ಟ್ರೈ ಟು ಡೆಮಾನ್ಸ್ಟ್ರೇಟ್. ಮುಂದೆ ಸ್ವಲ್ಪ ಕೂತು, ಅಂದರೆ ಎಲ್ ಶೇಪಲ್ಲಿ ಯುಟಿಲಿಟಿ ಬೆಂಚಲ್ಲಿ ಸ್ವಲ್ಪ ಮುಂದೆ ಕೂತ್ಕೊಂಡು ಶೋಲ್ಡರ್ ಪ್ರೆಸ್ ಮಾಡಬೇಕಾದ್ರೆ ಈ ಥರ ಮಾಡಬೇಕು. ಆಮೇಲೆ ಹ್ಯಾಂಡ್ ಮೂಮೆಂಟ್ಸು ಆಲ್ಮೋಸ್ಟ್ ಫ್ರಂಟಿಂದನೇ ಹೋಗಬೇಕು. ಮೇಲೆ ಹೋಗ್ಬೇಕಾದಾಗ ಮಾತ್ರ ಶೋಲ್ಡರ್ಸು ತಲೆ ಮೇಲಿರಬೇಕು, ಮೀನ್ಸ್ ಡಂಬಲ್ಸು. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ತೀರಾ, ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಶೋಲ್ಡರ್ ಪ್ರೆಸ್ ಫಸ್ಟ್ ಎಕ್ಸಸೈಸ್ ಹಂಗಿತ್ತು, ಸೈಡ್ ಆ್ಯಂಗಲಿಂದ ನಾವು ನೋಡ್ಬೋದು. ಅದಾದಮೇಲೆ ಸೆಕೆಂಡ್ ಎಕ್ಸಸೈಸ್ ಬಂದು ರಿಯರ್ ಡೆಡ್ ಫ್ಲೈಸ್ ಮಾಡಿದೆ. ರಿಯರ್ ಡೆಡ್ ಫ್ಲೈಸಿಗೆ ಆಲ್ಮೋಸ್ಟ್ ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಿರೋ ಪ್ರಕಾರ ಸಿ ಶೇಪ್ ಆರ್ಚ್ ಬರಬೇಕು, ಕತ್ತಿಗೂ ಮತ್ತು ಸೊಂಟಕ್ಕೂ. ಬೆನ್ನು ಸಿ ಥರ ಕರ್ವಾಗಿರಬೇಕು. ಸೊ ಆ ಥರ ಕರ್ವಾಗಿತ್ತಂದ್ರೆ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ರಿಯರ್ ಡೆಲ್ಟ್ನ ಎಂಗೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ರಿಯರ್ ಡೆಲ್ಟ್ ಎಂಗೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬ್ಯಾಕಿಗೆ ಆಗ್ಬೋದು ಅಥವಾ ನಮ್ಮ ಶೋಲ್ಡರ್ಸಿಗೆ ಆಗ್ಬೋದು ಒಳ್ಳೆ ಲುಕ್ ಕೊಡುತ್ತೆ ನಮ್ಮ ಓವರ್ ಆಲ್ ಬಾಡಿಗೆ. ಅದಾದಮೇಲೆ ಶೋಲ್ಡರ್ಸು ಕಂಪ್ಲೀಟ್ ಲುಕ್ ಆಗೋದೇ ರಿಯರ್ ಡೆಲ್ಟ್ಸ್ ಇದ್ದ. ರಿಯರ್ ಡೆಲ್ಟ್ಸ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಫೀಲ್ ಕೊಡಲ್ಲ, 3Dನೆಸ್ ಅನ್ಸಲ್ಲ ಶೋಲ್ಡರ್ಸಿಗೆ. ಸೊ ಸೆಕೆಂಡ್ ಎಕ್ಸಸೈಸ್ ರಿಯರ್ ಡೆಲ್ಟ್ ಫ್ಲೈಸ್ ಆಯಿತು. ಥರ್ಡ್ ಎಕ್ಸಸೈಸ್ ಬಂದು ಸ್ಟ್ಯಾಂಡಿಂಗ್ ಲ್ಯಾಟ್ರಲ್ ರೈಸ್ ಮಾಡಿದೆ. ಲ್ಯಾಟ್ರಲ್ ರೈಸು ಮಿಡಲ್ ಹೆಡ್ಡಿಗೆ. ಮಿಡಲ್ ಹೆಡ್ ಅಂತಂದರೆ ಗೊತ್ತು ನಿಮಗೆ. ಸೊ ಶೋಲ್ಡರ್ಸಲ್ಲಿ 3 ಹೆಡ್ ಇರುತ್ತೆ, ಒಂದು ಫ್ರಂಟ್ ಹೆಡ್, ಒಂದು ಮಿಡಲ್ ಹೆಡ್ಡು, ಇನ್ನೊಂದು ಲ್ಯಾಟ್ರಲ್ ಹೆಡ್ ಅಥವಾ ರಿಯರ್ ಹೆಡ್. ಸೊ ಈ ಥರ ಇರುತ್ತೆ. ಸೊ ಥರ್ಡ್ ಎಕ್ಸಸೈಸ್ ಲ್ಯಾಟ್ರಲ್ ರೈಸ್ ಮಾಡಿದೆ. ಲ್ಯಾಟ್ರಲ್ ರೈಸ್ ಮಾಡಬೇಕಾದ್ರೆ ನೋಡ್ಬೋದು, ನಾನು ಯೂಶ್ವಲ್ ಆಗಿ ಬೇರೆ ವೀಡಿಯೋಸಲ್ಲಿ ಹೇಳಿದ್ದೀನಿ, ಆಲ್ಮೋಸ್ಟ್ ಆರ್ಮ್ಸ್ ಮತ್ತು ಡಂಬಲ್ಸ್ ನಮ್ಮ ಶೋಲ್ಡರ್ಗಿಂತ ಜಾಸ್ತಿ ಮೇಲೋಗೋದೇನು ಬೇಡ, ಶೋಲ್ಡರ್ಸ್ಗಿಂತ ಸ್ವಲ್ಪ ಕೆಳಗಡೆ ಇದ್ರೇ ಸಾಕು. ಸೊ ವಿಡಿಯೋ ಡೆಮಾನ್ಸ್ಟ್ರೇಟ್ ಮಾಡ್ತಿರೋ ಪ್ರಕಾರ ಶೋಲ್ಡರ್ ರೈಸ್ ಅಷ್ಟೇ ರೈಸ್ ಆದರೆ ಸಾಕು. ಸೊ ಶೋಲ್ಡರ್ ತುಂಬ ಎಂಗೇಜ್ ಆಗುತ್ತೆ ಈ ಥರ ಮಾಡುತ್ತೆ. ಸೊ ಥರ್ಡ್ ಎಕ್ಸಸೈಸ್ ಲ್ಯಾಟ್ರಲ್ ಹೆಡ್ ಆಯಿತು. ಫೋರ್ತ್ ಎಕ್ಸಸೈಸ್ ಬಂದು ಒಂದು ಅಪ್ರೈಟ್ ರೋಸ್ ಮಾಡಿದೆ. ಅಪ್ರೈಟ್ ರೋಸ್ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಾವು ಜಾಸ್ತಿ ಅಪ್ರೈಟ್ ರೋಸ್ ಮಾಡಿದಾಗ ಆಲ್ಮೋಸ್ಟ್ ಎತ್ತಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಮೌತ್ವರೆಗೆ ಜಾಸ್ತಿ ಎತ್ತಿದ್ರೆ ಆಲ್ಮೋಸ್ಟ್ ನಮ್ಮ ರೊಟೇಟರ್ ಕಫು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ರೊಟೇಟರ್ ಕಫ್ ಡ್ಯಾಮೇಜ್ ಆದಾಗ ಆಲ್ಮೋಸ್ಟ್ ನಮ್ಮ ಶೋಲ್ಡರ್ ಮೊಬಿಲಿಟಿನೇ ಕಳ್ಕೊಂಬಿಡುತ್ತೆ. ಶೋಲ್ಡರ್ ಮೊಬಿಲಿಟಿ ಕಳ್ಕೊಂಡಾಗ ಆಲ್ಮೋಸ್ಟ್ ನಾವೇನೇ ಮಾಡಿದ್ರೂ ವೇಸ್ಟ್. ಸೊ ವಿಡಿಯೋದಲ್ಲಿ ತೋರಿಸ್ತಿರೋ ಪ್ರಕಾರ ನೀವು ನೋಡ್ಬೋದು, ಇದನ್ನು ಅಪ್ರೈಟ್ ರೋಸ್ ಮಾಡಬೇಕಾದಾಗ ಆಲ್ಮೋಸ್ಟ್ ನಿಮ್ಮ ಚೆಸ್ಟ್ವರೆಗೆ ಬಂದರೆ ಸಾಕು. ಚೆಸ್ಟ್ವರೆಗೆ ಬಂದಾಗ ಅಷ್ಟು ಎತ್ತಿದ್ರೇ ಸಾಕು, ಜಾಸ್ತಿ ಎತ್ತಬೇಕನ್ನೋದು ಏನಿಲ್ಲ, ಜಾಸ್ತಿ ಮೇಲ್ವರೆಗೆ ಹೋಗ್ಬೇಕನ್ನೋದು ಏನಿಲ್ಲ. ಸೊ ಅಪ್ರೈಟ್ ರೋಸ್ ವಿತ್ ಸೂಪರ್ ಸೆಟ್ ಫ್ರಂಟ್ ರೈಸ್ ಮಾಡಿದೆ. ಫ್ರಂಟ್ ರೈಸ್ ಅದು ಮಾಡಿದೆ, ನೋಡ್ಬೋದು. ಸೊ ಫ್ರಂಟ್ ರೈಸಲ್ಲಿ ಕೆಲವೊಂದೊಂದು ರೂಲ್ಸ್ ಇರುತ್ತೆ. 1 ಆರ್ಮ್ ಅಥವಾ ಏನಾರು ಮಾಡ್ಬೋದು, 2 ಆರ್ಮ್ ಅಟ್ ಅ ಟೈಮು ಬೇಕಾದ್ರೂ ಮಾಡ್ಬೋದು. ಸೊ ಫೋರ್ತ್ ಎಕ್ಸಸೈಸ್ ಸೂಪರ್ ಸೆಟ್ ಮಾಡಿದೆ. ಸೊ ಶೋಲ್ಡರ್ಸ್ ಮುಗೀತು. ಇದು ಪ್ರತಿದಿನ ನಾನು ಚೆಸ್ಟ್ ಮಾಡಾದ್ಮೇಲೆ ಶೋಲ್ಡರ್ ಮಾಡ್ತಿದ್ದೆ ಯೂಶ್ವಲ್ ಆಗಿ, ಇಲ್ಲ ಶೋಲ್ಡರ್ಸ್ನೇ ಸಪ್ರೇಟಾಗಿ ಮಾಡ್ತಿದ್ದೆ. ಸೊ ಇವತ್ತು ಶೋಲ್ಡರ್ಸ್ನ ಮಾಡಿ ಆಮೇಲೆ ಚೆಸ್ಟ್ ಮಾಡೋಣ ಅಂತ ಮಾಡಿದ್ವಿ. ಚೆಸ್ಟಿಗೆ 3 ಎಕ್ಸಸೈಸ್ ಮಾಡಿದ್ವಿ. 3 ಎಕ್ಸಸೈಸ್ ಬಂದು ಫಸ್ಟ್ ಎಕ್ಸಸೈಸ್ ಬಂದು ಸ್ಟ್ಯಾಂಡಿಂಗ್ ರೋಪ್ ಫ್ಲೈಸ್ ಟಾರ್ಗೆಟಿಂಗ್ ಲೋವರ್ ಚೆಸ್ಟ್ನ ಟಾರ್ಗೆಟ್ ಮಾಡೋದು. ಸೊ ಲೋವರ್ ಚೆಸ್ಟ್ ಅಂತಂದರೆ ಬೇಕಾದರೆ ಒಂದು ಇಮೇಜಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಲೋವರ್ ಚೆಸ್ಟ್ ಯಾವುದು ಅಂತ. ಸೊ ಲೋವರ್ ಚೆಸ್ಟ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆಲ್ಲ ಗೊತ್ತಿರುತ್ತೆ. ಲೋವರ್ ಚೆಸ್ಟ್ ಟಾರ್ಗೆಟ್ ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಲುಕ್ ಬರುತ್ತೆ, ಚೆಸ್ಟಿಗೆ ಒಂದು ರೌಂಡ್ನೆಸ್ ಕಾಣುತ್ತೆ, ರೌಂಡ್ ಫೀಲ್ ಇರುತ್ತೆ ಲೋವರ್ ಚೆಸ್ಟ್ ಮಾಡೋದ್ರಿಂದ. ಅಪ್ಪರ್ ಚೆಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಇರಲ್ಲ, ಬಟ್ ಟಾರ್ಗೆಟ್ ಮಾಡಿದಾಗ ಆಲ್ಮೋಸ್ಟ್ ಅಪ್ಪರ್ ಚೆಸ್ಟ್ ಈಸಿಯಾಗಿ ಗ್ರೋ ಆಗುತ್ತೆ. ಲೋವರ್ ಚೆಸ್ಟ್ ಅನ್ನೋದು ಆಲ್ಮೋಸ್ಟ್ ಬೇಗ ಗ್ರೋ ಆಗಲ್ಲ, ಕೆಲವೊಂದೊಂದು ಈಸಿಯಾಗಿ ಫ್ಯಾಟ್ ಅಕ್ಯುಮುಲೇಟ್ ಆಗೋಗುತ್ತೆ ಚೆಸ್ಟಲ್ಲಿ. ಸೊ ಲೋವರ್ ಚೆಸ್ಟ್ ಏರಿಯಾ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ ಬೇಗ ಫ್ಯಾಟ್ನ. ಸೊ ಅದು ಮ್ಯಾನ್ ಬೂಬ್ಸ್ ಥರನಾರು ಕಾಣುತ್ತೆ ಆವಾಗ. ಸೊ ಲೋವರ್ ಚೆಸ್ಟ್ನ ಟಾರ್ಗೆಟ್ ಮಾಡಿದೆ ಫಸ್ಟ್ ಎಕ್ಸಸೈಸ್ ಚೆಸ್ಟಿಗೆ. ಸೆಕೆಂಡ್ ಎಕ್ಸಸೈಸ್ ಕೂಡ ರೋಪಲ್ಲೇ
ರೋಪಲ್ಲಿ ಲೋವರ್ ಚೆಸ್ಟ್ ಟಾರ್ಗೆಟ್ ಮಾಡಿದೆ. ಇದು ಇನ್ನೊಂದು ವೇರಿಯೇಷನ್ ಮಾಡಿದೆ. ಬಟ್ ಇದರಲ್ಲಿ ಪೆಕ್ಸಿಗೆ ಮತ್ತು ಮಿಡಲ್ ಚೆಸ್ಟಿಗೂ ಚೆನ್ನಾಗಿ ಟಾರ್ಗೆಟ್ ಮಾಡ್ಬೋದು ಈ ಎಕ್ಸಸೈಸಲ್ಲಿ. ಸೊ ಮಿಡಲ್ ಪೆಕ್ಸಿಗೆಲ್ಲ ಡೆವಲಪ್ ಆದ ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ ಲುಕ್ ಇರುತ್ತೆ. ಚೆಸ್ಟು ಕಂಪ್ಲೀಟ್ ಲುಕ್ ಇದ್ದಾಗ ಆಲ್ಮೋಸ್ಟ್ ಚೆಸ್ಟ್ ಜಾಸ್ತಿ ಪಾಪಪ್ ಆಗಿ ಕಾಣುತ್ತೆ ಅಂತಂದರೆ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಥರ್ಡ್ ಎಕ್ಸಸೈಸ್ ಬಂದು ಸೇಮ್ ಅಪ್ಪರ್ ಚೆಸ್ಟಿಗೆ ಒಂದು ಲೋವರ್ ಟು ಅಪ್ಪರ್ ರೈಸ್ ರೋಪ್ ಫ್ಲೈಸ್ ಮಾಡಿದ್ದು. ಸೊ ಥರ್ಡ್ ಎಕ್ಸಸೈಸ್ ಅಪ್ಪರ್ ಚೆಸ್ಟಿಗೆ ಮಾಡಿದೆ. ಯೂಶುವಲ್ ಆಗಿ ಅಪ್ಪರ್ ಚೆಸ್ಟಿಗೆ ಒಂದು ಎಕ್ಸಸೈಸ್ ಏನಾಫು ಲೋವರ್ ಚೆಸ್ಟ್ ಟಾರ್ಗೆಟ್ ಮಾಡಬೇಕಾದಾಗ. ಬಟ್ ಇಫ್ ಯು ಆರ್ ಟ್ರೈಂಗ್ ಟು ಟಾರ್ಗೆಟ್ ಅಪ್ಪರ್ ಚೆಸ್ಟ್ ಯು ಹ್ಯಾವ್ ಟು ಡೂ 2-3 ಎಕ್ಸಸೈಸ್ ಫಾರ್ ಅಪ್ಪರ್ ಚೆಸ್ಟ್. ಸೊ ಈ ಥರ ಇತ್ತು ವರ್ಕೌಟು. ಟಾರ್ಗೆಟ್ ಮಾಡಬೇಕಾದಾಗ ನಿಮ್ಮದು ಯಾವ ಮೋಷನ್ನಲ್ಲಿ ಇಟ್ಕೊಬೇಕು ಮತ್ತು ಯಾವ ಥರ ಇಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಯಾವಾಗ ಯಾವ ಆ್ಯಂಗಲಲ್ಲಿ ಮಾಡಬೇಕು ಅಂತ. ಆ್ಯಂಗಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಂಚ್ ಆಗ್ಬೋದು ಅಥವಾ ಹ್ಯಾಂಡ್ ಆಗ್ಬೋದು. ಎಷ್ಟು ಮೂವ್ ಮಾಡ್ತೀರಾ ಅಷ್ಟು ಮೂವ್ ಮಾಡೋದನ್ನು ನೋಡಬೇಕು ಕರೆಕ್ಟಾಗಿ. ಈ ಥರ ಇತ್ತು ವಿಡಿಯೋ. ಥ್ಯಾಂಕ್ ಯು.